ಬಳ್ಳಾರಿ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರುವುದಾಗಿ ಶ್ರೀರಾಮುಲು ಅಧಿಕೃತವಾಗಿ ಘೋಷಿಸಿದ್ದಾರೆ. ಬಳ್ಳಾರಿಯಲ್ಲಿನ ಜನಾರ್ದನ ರೆಡ್ಡಿ ನಿವಾಸ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀರಾಮುಲು ಪಕ್ಷೇತರನಾಗಿ ಪ್ರಚಂಡ ಬಹುಮತದಿಂದ ಗೆದ್ದು ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ದ್ರೋಹ ಬಗೆಯುವ ನಿಟ್ಟಿನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ. ನನ್ನ ಸ್ವಾಭಿಮಾನ ಉಳಿಸಿಕೊಳ್ಳುವುದಕ್ಕೆ ಪಕ್ಷದಿಂದ ಹೊರಬಂದಿದ್ದೇನೆ. ಸರ್ಕಾರ ಉರುಳಿಸುವ ಯತ್ನ ಮಾಡೋದಿಲ್ಲ. ಬಿಜೆಪಿ 5 ವರ್ಷ ಪೂರೈಸುವುದಕ್ಕೆ ಸಂಪೂರ್ಣ ಸಹಕಾರ ನೀಡುವಂತೆ ಬೆಂಬಲಿಗ ಶಾಸಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ರಾಜ್ಯದ ಜನಕ್ಕೆ ಬಯಕೆ ಏನಿತ್ತು, ಸರ್ಕಾರವನ್ನು ಕೆಡುವಂತ ಉದ್ದೇಶದಿಂದ ನಾನು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಸರ್ಕಾರ ಇವತ್ತು 5 ವರ್ಷ ನಡೀಲೇಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಯಾರಂದ್ರಿಗಿನ ಅವರು ಜನರು ಕೊಟ್ಟಂತ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ನಮ್ಮೆಲ್ಲ ಶಾಸಕರು ಎಲ್ಲರೂ ಕೂಡ ಅವರು ಪಕ್ಷದಲ್ಲಿ ಇದ್ದು ಸರ್ಕಾರವನ್ನು 5 ವರ್ಷ ಪೂರ್ಣ ಮಾಡಲಿ ಅಂತೇಳಿ ನನ್ನೆಲ್ಲ ಶಾಸಕರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ಕೊತಿದ್ದೀನಿ. ನಾನು ಎಂದಿಗೂ ಪಕ್ಷಕ್ಕೂ ವಿರೋಧವಾಗಲಿಲ್ಲ, ವಿರೋಧವಾಗಿ ಮಾತಾಡಲ್ಲ. ನಾನು ನಾಯಕರು ಕೂಡ ವಿರೋಧವಾಗಿ ನಾನು ಮಾತಾಡಲ್ಲ. ಅವರು ಇಟ್ಟಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ದ್ರೋಹ ಬಗೆಯಲ್ಲ ಅನ್ನೋಂಥ ಮಾತು ನಾನು ಹೇಳ್ಬೇಕಾಗುತ್ತೆ. ಸ್ವಾಭಿಮಾನಕ್ಕೆ ಏನು ನನಗೆ ಧಕ್ಕೆ ಆಗಿದೆಯೋ ಅದನ್ನು ಸ್ವಾಭಿತನ್ನು ಪಡಿಸಬೇಕು. ಈ ಚುನಾವಣೆ ನನಗೊಂದು ಸ್ವಾಭಿಮಾನದ ಸಮರ. ಈ ಚುನಾವಣೆಯಲ್ಲಿ ನನಗೆ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆಯನ್ನು, ನೈತಿಕತೆಯನ್ನು ಪಣ ಹೆಚ್ಚು ಚುನಾವಣೆಯಲ್ಲಿ ನಾನು ಎದುರಿಸಬೇಕು, ಸ್ಪರ್ಧಿಸಬೇಕೆಂದೇಳಿ ಒಂದು ತೀರ್ಮಾನವನ್ನು ನಾನು ತಗೊಂಡಿದ್ದೇನೆ. ನಾನು ಇವತ್ತು ಕೂಡ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತೀನಿ ಅನ್ನೋಂಥ ವಿಶ್ವಾಸ ಕೂಡ ನಾನು ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ.